ತೋರ್ಸೋಣ. ಅಜ್ಜಿ ಏನಿಲ್ಲ ಸುಮ್ಮನಿರಜ್ಜೆ. ನಾವು ವಯಸ್ಸಿನಲ್ಲಿ ಎಲ್ಲ ಕಂಡಿದ್ದೀವಿ ಕಣೋ, ನಾಚಿಕೆ ಬೇಡ. ಕಳ್ತನ ಮಾಡಿದ್ಯೇನೋ, ಇಷ್ಟೊಂದು ದುಡ್ಡು ಮುಚ್ಕೊಂಡು ಹೋಗ್ತಿದ್ಯಲ್ಲೋ. ಹೆಸರಿಗೆ ತಕ್ಕನಂಗೆ ಕಳ್ಳ ಆಗ್ಬಿಟ್ಯಲ್ಲೋ. ಅದು 10 ರೂಪಾಯಿ 20 ರೂಪಾಯಿ ಅಲ್ವಲ್ಲೋ, ಕಂತೆ 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 ದುಡ್ಡು. ನಾಚಿಕೆ ಆಗಲ್ಲ ನಿನಗೆ? ನಾಚಿಕೆ ಆಗಲ್ಲ ನಿನ್ನ ಜನ್ಮಕ್ಕೆ? ಥು! ಇಷ್ಟು ದಿನ ನಿನ್ನನ್ನು ಬರೀ ಕುಡ್ಕ ಅಂದ್ಕೊಂಡಿದ್ದೆ, ಈಗ ಕಳ್ತನ ಮಾಡ್ತೀಯ. ಅದು ನಿನ್ನ ಮನೆ ಒಳಗಡೆ. ನೀನು ಎಲ್ಲಿ ಉಂಡು ತಿಂದು ತೇಗಿ ಮಲಗ್ತಾ ಇದೆಯೋ ಅಲ್ಲೇ ಕದಿಯೋ ಅಂತ ದರಿದ್ರ ಏನು ಬಂತು ನಿನಗೆ? ಕೇಳಿದ್ರೆ ನಾನೇ ಕೊಡ್ತಾ ಇದ್ನಲ್ಲ. ಈ ಸೂರ್ಯ ಪ್ರಕಾಶ್ 45 ವರ್ಷ ದುಡಿತಾ ಇರೋದು ನಿಮಗೋಸ್ಕರ ತಾನೆ, ನನಗೋಸ್ಕರನ? 4 ವಯಸ್ಸಾಗಿದೆ, 4 ಕಾಣಿ ದುಡಿಯೋ ಯೋಗ್ಯತೆ ಇಲ್ಲ. ನಿಮ್ಮಪ್ಪ ದುಡ್ಡ ಕದ್ದು ತಿಂದು ಕುಡಿದು ಮಜಾ ಮಾಡ್ಬೇಕಾ? ಇಂಥ ಬದುಕಬೇಕಾ? ಏನೋ ನಿನ್ನ ಅವಸ್ಥೆ ಕೃಷ್ಣ. ಐಷಾರಾಮಿ ಜೀವನ ಇದೆ, ರಾಜನ ರೀತಿ ಬದುಕೋ ಯೋಗ ಇದೆ ನಿನಗೆ. ಕೆಲಸ ಇಲ್ಲ, ಬೊಕ್ಸ ಇಲ್ಲ, ಕೇಳಿದಷ್ಟು ದುಡ್ಡು ಸಿಗುವಷ್ಟು ಆಸ್ತಿ ಇದೆ. ಇದು ಏನಪ್ಪ ಕಳ್ಳತನ ಮಾಡಿಕೊಂಡು ಮನೆ ಮರ್ಯಾದಿನೋ ಬೀದಿಗೆ ತರ್ತಾ ಇದೆಯಲ್ಲೋ. ಏಯ್, ಈ ಹಣ ಮೋಸ ಮಾಡಿದ ದುಡ್ಡಲ್ಲ, ಯಾರ್ದೋ ತಲೆ ಹೊಡೆದಿದ್ದ ದುಡ್ಡಲ್ಲ, ನನ್ನ ಬೆವರಿನ ದುಡ್ಡು, ನನ್ನ ಶ್ರಮ, ನನ್ನ ಕಷ್ಟ ಇದು. ಈ ಹಣನ ನೀನು ಮುಟ್ಟಿ ಗಲೀಜ್ ಮಾಡಿದ್ಯಾ. ಇದನ್ನ ನಾನು ತಗೊಳ್ಳಲ್ಲ. ತಗೊಂಡೆಲ್ಲಾರು ತೊಲಗೋ. ಇದರಿಂದ ನಿಂಗೆ ಸುಖ ಸಿಗುತ್ತಾ ಅನ್ನೋದಾರೆ ಅದು ಖಾಲಿ ಆಗೋವರೆಗೂ ನಮ್ಮ ಮನೆ ಹೊಸಲು ತೊಳಿಬೇಡ. ಹೋಗ್, ಅದೆಷ್ಟು ಕುಡಿತಾ ಕುಡಿ ಹೋಗು. ಅಪ್ಪ ಅದು ನೀನು ಅವನ ಜೊತೆ ಸೇರ್ಕೊಂಡು ಹಾಳಾಗೋಗ್ತಾ ಇದೆಯಾ. ಅವ್ನು ತೋಡೋ ಗುಡ್ಡಿಯಲ್ಲಿ ನೀನು ಬೀಳ್ತಾ ಇದೆಯಾ. ಅವ್ನು ಗುಂಡುಗಾವಿ ನನ್ನ ಮಗ. ಅವನು ನೀನು ಸಂಸಾರಿ, ಮದುವೆ ಮಾಡ್ಕೊಂಡಿದ್ಯಾ, ನಿನ್ನ ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ, ನಾನೇ ಇರಲಿ ನಿನಗೆ. ಕಳ್ತನ, ಇಂಥ ಮಕ್ಕಳಿಗೆ ನಾನು ಅಪ್ಪ ಆಗಿದ್ದೀನಲ್ಲ, ಚಪ್ಪಲಿದವ್ರು ನೋಡ್ಕೋಬೇಕು ನನಗೆ. ನನ್ನ ಜೀವ ಉಳಿಸ್ಬಿಟ್ರ ನೀವು. ಇಷ್ಟು ದಿನ ಕಾದಿದ್ದಕ್ಕೂ ನೀವು ದೇವ್ರ ಥರ ಬಂದ್ಬಿಟ್ರ ಸರ್ ನನ್ನ ಭಾಗಕ್ಕೆ. ಅದೆಲ್ಲ ಇರಲಿ, ನೀವು ಸರ್ ದೇವರಾಣೆ ಸರ್, ಈ ವಿಷಯ ಯಾರ ಹತ್ರನೂ ಬಾಯಿ ಬಿಡೋದೇ ಇಲ್ಲ ಸರ್. ಇವತ್ತಿಗೆ ಈ ವಿಷಯ ಇಲ್ಲಿಗೆ ಮುಗಿದೈತೆ ಸರ್. ಊತಾಕ್ಬಿಡ್ತೀನಿ ಸರ್. ಯಾವತ್ತು ಹೊರಗೆ ಬರೋದಿಲ್ಲ ಸರ್. ನನ್ನ ಮಗಳ ಮೇಲಾಡೆ, ನನ್ನ ಹೆಂಡತಿ ಮೇಲಾಡೆ. ಸರಿ,
ಹೊರಡ. ನನಗೋಸ್ಕರ ಒಂದಲ್ಲ ಎರಡಲ್ಲ ಜೀವನ ಪೂರ್ತಿ ಅನ್ಭವಿಸ್ದಂಗೆ ಆಯ್ತಲ್ಲೋ ನೀನು. ಇನ್ನು ಎಷ್ಟು ಕಷ್ಟಪಡಬೇಕು ನೀನು? ಲವ್ ವಿನಿ, ಚಿಕ್ಕ ವಯಸ್ಸಲ್ಲಿ ಯಾರೋ ಒಂದಷ್ಟು ಜನ ನನ್ನ ಸೈಕಲ್ನ ಕಿತ್ಕೊಂಡು ನನಗೆ ಹೊಡೆದಿದ್ರು ಅಂತ ನೀನು ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿ ಸೈಕಲ್ನ ಅಲ್ಲೇ ಬಿಟ್ಟು ಬಂದಿದ್ದೆ, ನೆನಪಿದ್ಯಾ? ಅವಾಗ ನಿನಗೆ ಕೋಪ ಬಂದಿದ್ದು ಏನಕ್ಕೆ ಕೇಳು? ಅವ್ರು ನನ್ನ ಮೇಲೆ ಕೈ ಮಾಡಿದ್ರು ಅಂತ ತಾನೇ? ಪಾಪ ಅವ್ರು ಸಾರಿ ಕೇಳೋವರೆಗೂ ಬಿಟ್ಟಿರಲಿಲ್ಲ ನೀನು. ನಾನಿನ್ ತಮ್ಮ ಕಣ, ನನ್ನ ಬದುಕಿರೋವರೆಗೂ ನಿನ್ನ ಹೆಸರಿಗೆ ನಿನಗೆ ಒಂದು ಸಣ್ಣ ಕರೆ ಬೀಳೋದಕ್ಕೂ ಬಿಡಲ್ಲ. ಈ ವಿಷಯ ಮಾತ್ರ ತಲೆಯಲ್ಲಿ ಹಿಡ್ಕೊ. ನಿನ್ನ ಲೈಫು ಅದಕ್ಕೆ ಲೈಫು ತುಂಬ ಸ್ಮೂತಾಗಿರ್ಬೇಕಣ. ನೀವಿಬ್ಬರು ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರ್ಬೇಕಷ್ಟೆ. ಇದು ಈ ತಮ್ಮ ಮಾಡೋ ಒಂದು ಚಿಕ್ಕ ಸೇವೆ ಅಷ್ಟೇ. ಆಮೇಲೆ ಈ ನನ್ನ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಬಿಡಕಣಪ್ಪ. ಫಸ್ಟ್ ನೀನು ಒಳಗೆ ಹೋಗು. ತುಂಬ ಸ್ಟ್ರೆಸ್ ಆಗಿದೆಯಾ? ಹೋಗಿ ಮಲ್ಗು, ಹೋಗು. ಕಳ್ಳ ಆಗ್ಬಿಟ್ಟಲ್ಲ ಕೃಷ್ಣ ನೀನು. ಬಿಡ, ಈ ಕೆಲವರು ಅವ್ರ ಹೆಸರು ಪಕ್ಕ ಅವ್ರು ಕಲ್ತಿರೋ ವಿದ್ಯೆ ಲೀಸ್ಟ್ ಹಾಕಿರ್ತಾರಲ್ಲ, MHD, MBBS, MEd ಏನೋ ಇದೆಯಲ್ಲ, ಅದೆಲ್ಲ ಬರತ್ತಂಗೆ ಗೊತ್ತು, ನನಗೆ ಗೊತ್ತಿಲ್ಲ. ನಮ್ಮ ಹೆಸರಲ್ಲೂ ಅಷ್ಟೇ ಕಣೋ, ನಮ್ಮ ಹೆಸರು ಪಕ್ಕ ಅದೊಂದು ಅಡಿಷನ್ ಅಷ್ಟೇ. ಸರಿ ನೀನು ಹೊರಡಪ್ಪ. ಈಗ ನಮ್ಮ ಡಾನ್ ಏನಾದ್ರು ನೋಡಿದ್ರೆ ಶೂಟೌಟ್ ಮಾಡ್ಬಿಡ್ತಾರೆ ಅಷ್ಟೇ. ನಂದ ನೀವು ಒಳಗೆ ಬರಲ್ವಾ? ಇರುವೇ ಲಾಜಿಕ್ ಮಿಸ್ ಹೊಡಿಯುತ್ತೆ ಕಣ ನನ್ನ ಮನೆ ಒಳಗಡೆ ಬಂದರೆ. ಈಗ ಕುಡಿಯೋದಕ್ಕೆ ಅಂತ ಕಾಸು ಕದ್ದಿರೋದು, ಈಗ ಕುಡಿಯೋದೇ ಮನೆ ಒಳಗೆ ಬಂದರೆ ನಮ್ಮ ಅಪ್ಪನಿಗೆ ಡೌಟ್ ಬರಲ್ವಾ? ನಾನು ಮತ್ತೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಕೋತಾರೆ ಕಣ. ಅದೆಲ್ಲ ಮ್ಯಾಚ್ ಆಗಲ್ಲ. ಇವತ್ತು ನಾನು ಆಚೆನೇ ಇರಬೇಕು ಕಳ್ಳನ ಥರ. ಲೋ, ನಮಗೆ ಆಕಾಶನೇ ಹೊತ್ತಿಗೆ, ಚಂದ್ರ ಬಲ್ಪ್ ಇದ್ದಾಗೆ, ಈ ನಕ್ಷತ್ರಗಳು ಅಮ್ಮ ನನಗೆ ಹೇಳೋ ಕತೆ, ಬೀಸೋ ಗಾಳಿ ಫ್ಯಾನ್ ಇದ್ದಾಗೆ, ರೋಡು ಅದೇ ನಮಗೆ ಮಂಚ. ಒಟ್ಟಿನಲ್ಲಿ ಒಳ್ಳೆ ನಿದ್ದೆ. ಹುಷಾರು. ಹೇಳ್ದಂಗೆ ರೋಡಲ್ಲಿ ಮಲಗಬೇಡ. ಹಲೋ ಹಲೋ ಮಿಸ್ಟರ್ ವಿನಯ್, ಸತ್ಯಮೇವ ಜಯತೆ. ನಿಮ್ಮ ಸೀಕ್ರೆಟ್ಗಳು, ಸತ್ಯಗಳು ಎಲ್ಲ ನಮಗೆ ಗೊತ್ತಿದೆ.